ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ನಾನು ನಳಿನಿ. ಈ ವಿಡಿಯೋದಲ್ಲಿ ನಿಮಗೆ ಮೆಸೇಜ್ ಸಿಗುತ್ತೆ. ಈಗ ಏನು ಮೆಸೇಜ್ ಗೈಡೆನ್ಸ್ ಸಿಗುತ್ತೆ. ಇಲ್ಲಿ 3 ಕಾರ್ಡ್ಸ್ ಇದೆ. ನೀವು ಕಣ್ಣು ಮುಚ್ಕೊಂಡು ದೀರ್ಘವಾಗಿ ಉಸಿರೆಳ್ಕೊಂಡು 3 ಸಲ ಯಾವುದಾದ್ರೂ ಒಂದು ಆರಿಸ್ಕೊಳ್ಳಿ. 1, 2, 3 ಯಾವುದಾದ್ರು ಒಂದು ಆರಿಸ್ಕೊಳ್ಳಿ. ಅದರದ್ದು ಮೆಸೇಜ್ ಏನು ಅಂತ ನಾನು ಮುಂದೆ ಹೇಳ್ತೀನಿ ಈ ವಿಡಿಯೋದಲ್ಲಿ. ವಿಡಿಯೋನ ಕೊನೆ ತನಕ ನೋಡಿ. ಹಾಗೆಯೇ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ 1 to 1 ಪರ್ಸನಲೈಸ್ಡ್ ನಿಮಗೆ ಗೈಡೆನ್ಸ್ ಬೇಕು, ರೀಡಿಂಗ್ ಬೇಕು ಅಂತ ಹೇಳಿದ್ರೆ ನನಗೆ ಮೆಸೇಜ್ ಮಾಡಿ. ಅದನ್ನು ಎಲ್ಲಿ ಮೆಸೇಜ್ ಮಾಡಬೇಕು ಅಂತ ಡೀಟೇಲ್ಸ್ ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇದೆ. ಫಸ್ಟ್ ಟೈಮ್ ಬಂದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಹಾಗೆ ಕೊನೆ ತನಕ ವಿಡಿಯೋ ನೋಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಮತ್ತು ನಾನು ನಿಮ್ಮನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ತೀನಿ. ಬಾಯ್. ಕಾರ್ಡ್ ನಂಬರ್ 1, ದಿ ಕಾಸ್ಮಿಕ್ ಹಾರ್ಟ್. ಇದು ಪ್ರಾರ್ಥನೆ ಮತ್ತು ನಿಮ್ಮ ಒಳಗೆ ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡೋದು ಮತ್ತು ಸರೆಂಡರ್ ಆಗಬೇಕು. ನೀವು ಡಿವೋಷನ್ ಪ್ರಾರ್ಥನೆ ಏನಿದೆ ಸೊ ಅದ್ರ ಬಗ್ಗೆ ಸರೆಂಡರ್ ಆಗಿ ಅಂತ ಹೇಳ್ತಾ ಇದೆ. ಸೊ ನೀವೇನು ಫ್ಲೋ ಸಿಕ್ಕಿದೆ ನೀವು ಅದನ್ನೇ ಫಾಲೋ ಮಾಡಿ. ಹಾಗೆ ಏನಾದರೂ ನಿಮ್ಮದು ಗಮನ ಎಲ್ಲ ಬೇರೆ ಕಡೆ ಹೋಗಿದರೆ ವಾಪಸ್ ರೀಫೋಕಸ್ ಮಾಡಿ ನಿಮ್ಮ ಅಟೆನ್ಷನ್ನ ಒಳಗಡೆ, ನಿಮ್ಮ ಇಂಟ್ಯೂಷನ್ ಮತ್ತು ಒಳಗಡೆ ನಿಮ್ಮ ಒಳಗಡೆಯಿಂದ ಏನಿದೆ ಇಂಟೆಲಿಜೆನ್ಸ್ ಅದ್ರ ಕಡೆ ನೀವು ಗಮನ ಹರಿಸಿ. ಹಾಗೆಯೇ ನಿಮ್ಮದು ಲೈಫ್ ಬಗ್ಗೆ ನಿಮ್ಗೆ ಏನು ಡಿವೋಷನ್ ಇದೆ, ಅದ್ರ ಬಗ್ಗೆ ಏನು ಕಾಳಜಿ ಇದೆ, ಅದ್ರ ಬಗ್ಗೆನೇ ನೀವು ಗಮನ ಹರಿಸಿ ಮತ್ತು ಸರೆಂಡರ್ ಮಾಡಿ. ಸೊ ನಿಮಗೆ ಇತ್ತೀಚೆಗೆ ಅನಿಸ್ತಿರ್ಬೋದು, ನಾನು ಎಷ್ಟು ಮಾಡಿದ್ರು ನನಗೇನು ಸಿಗ್ತಾ ಇಲ್ಲ, ನನಗೇನು ಆಗ್ತಾಯಿಲ್ಲ, ಅಂದ್ಕೊಂಡು ಕೆಲಸಗಳೆಲ್ಲ ಆಗ್ತಾಯಿಲ್ಲ ಅಂತ ಅನಿಸ್ತಿರ್ಬೇಕು. ಹಾಗನ್ಸಿದ್ರೆ ಮೋಸ್ಟ್ಲಿ ನೀವು ಮರ್ತಿದ್ರೆ, ನೀವು ಮೊದಲಿಗೆ ಆ ಕೆಲಸಗಳು ಏನು ಪ್ರಾಜೆಕ್ಟ್ಸ್ ಇರ್ಬೋದು, ಗೋಲ್ಸ್ ಏನೋ ಯಾಕೆ ಶುರು ಮಾಡಿದ್ರಿ ಅನ್ನೋದು ಮರ್ತಿರಬೇಕು. ಅದಕ್ಕೆ ಸ್ವಲ್ಪ ಪಾಸ್ ತೊಗೊಳ್ಳಿ, ಟೈಮ್ ತೊಗೊಳ್ಳಿ. ಹಾಗೆ ಅದು ನೀವು ಮತ್ತೆ ಯೋಚನೆ ಮಾಡಿ, ನೀವು ಏನು ಪರ್ಪೋಸ್ಗೋಸ್ಕರ, ಯಾವ ಕಾರಣಕ್ಕೋಸ್ಕರ, ಏನು ರೀಸನ್ಗೋಸ್ಕರ ನೀವೇನು ಸ್ಟಾರ್ಟ್ ಮಾಡಿದ್ರು, ಅದನ್ನು ಯಾಕೆ ಸ್ಟಾರ್ಟ್ ಮಾಡಿದ್ರಿ ಅಂತ ಅದನ್ನು ತೊಗೊಳ್ಳಿ. ಹಾಗೆ ಮತ್ತೆ ನೀವು ರೀಫೋಕಸ್ ಮಾಡಿ ನಿಮ್ಮ ಡೈರೆಕ್ಷನ್ ಕಂಡ್ಕೊಳ್ಳಿ. ಇಂಟ್ಯೂಷನ್ ಕನೆಕ್ಟ್ ಮಾಡಿ, ಒಳಗಡೆ ನಿಮ್ಮ ಹೃದಯದಿಂದ ಬರೋ ಇದನ್ನು ಕೇಳಿಸ್ಕೊಳ್ಳಿ. ಹಾಗೆ ಅದೇ ಎಸೆನ್ಸ್, ನಿಮ್ಮದು ಎಸೆನ್ಸ್ ಏನು ಅನ್ನೋದನ್ನು ಕೂಡ ನೀವು ಗಮನ ಹರಿಸಿ, ಅದನ್ನು ಮರಿಬೇಡಿ. ಹಾಗೆ ನಿಮ್ಮ ಲೈಫು ಅದೆಲ್ಲ ಏನು ಜಾಸ್ತಿ ನಿಮಗೆ ಬೇಕು, ನಿಮ್ಮ ಲೈಫಿಂದ ಏನು ಜಾಸ್ತಿ ಬೇಕು ಅದ್ರ ಕಡೆ ಗಮನ ಹರಿಸಿ. ತುಂಬ ಡೀಪಾಗಿ ಆಳವಾಗಿ ಅದರ ಬಗ್ಗೆ ಯೋಚನೆ ಮಾಡಿ. ಸೊ ಕೆಲವು ಸೀಸನ್ಸ್ ಇರುತ್ತೆ, ಅದರಲ್ಲಿ ಏನಂದರೆ ಕೆಲವು ಬೀಜ ಬಿತ್ತೋದು ಒಂದು ಟೈಮ್ ಇರುತ್ತೆ, ಸಮಯ ಇರುತ್ತೆ. ಹಾಗೆ ಬೀಜ ಬಿತ್ತಾದ ಮೇಲೆ ಅದು ಇದು ಬರುತ್ತಲ್ಲ, ಬೆಳೆ ಬರುತ್ತಲ್ಲ, ಅದನ್ನು ಬೆಳೆನ ಕೀಳೋದು ಟೈಮ್ ಇರುತ್ತೆ. ಈಗ ನಿಮ್ಮದು ಬೀಜ ಬಿತ್ತೋ ಸಮಯ. ಸೊ ಅದಕ್ಕೆ ಕಡೆನೇ ಗಮನ ಹರಿಸಿ. ಹಾಗೆಯೇ ನಿಮಗೆ ಏನರಿಂದ ಖುಷಿ ಸಿಕ್ಕುತ್ತೋ ಅದನ್ನು ಮಾಡಿ. ಅದ್ರ ಬದಲು ಈಗ ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ ಅಂತ ಫಾಲೋ ಮಾಡೋದು, ಅಥವಾ ಬೇರೆಯವ್ರು ಏನು ಯೋಚನೆ ಮಾಡ್ತಾರೆ, ಅಥವಾ ಬೇರೆಯವ್ರು ಏನು ಮಾಡ್ತಾ ಇದ್ದಾರೆ ಅದನ್ನೇ ಫಾಲೋ ಮಾಡೋಣ ಅಂತ ಅದನ್ನೆಲ್ಲ ಬಿಟ್ಟು ನಿಮಗೆ ಖುದ್ದಾಗಿ ನಿಮ್ಗೆ ಏನು ಖುಷಿ ಸಿಗುತ್ತೋ ಅದನ್ನೇ ಮಾಡಿ. ಸೊ ನೀವು ಕೇಳ್ಕೊಳ್ಳಿ, ನನಗೆ ಏನು ಖುಷಿ ಸಿಗುತ್ತೆ ಜೀವನದಿಂದ, ಸೊ ನಾನು ಏನರ ಕಡೆ ನನ್ನ ಡಿವೋಷನ್ನು ನನ್ನ ಇದನ್ನು ಅಟೆನ್ಷನ್ನ ಹರಿಸೋಣ, ಈ ಪ್ರಶ್ನೆನ ನೀವು ಕೇಳ್ಕೊಳ್ಳಿ. ಕಾರ್ಡ್ ನಂಬರ್ 2, ಯು ಆರ್ ನಾಟ್ ಫಾರ್ ಎವ್ರಿ ಒನ್. ಸೊ ಈ ಪ್ರಪಂಚ ತುಂಬ ಜನಗಳಿಂದ ತುಂಬಿದೆ. ಎಷ್ಟೊಂದು ಜನಕ್ಕೆ ನಿಮ್ಮ ಕಂಡ್ರೆ ಇಷ್ಟ ಆಗಲ್ಲ, ನೀವು ಮಾಡೋದು ಇಷ್ಟ ಆಗೋದಿಲ್ಲ. ಹಾಗೆಯೇ ನಿಮ್ಮ ಕಂಡ್ರೆ ಇಷ್ಟ ಆಗೋರು ತುಂಬಿಕೊಂಡಿದ್ದಾರೆ. ಅಂದರೆ ಎಲ್ಲರೂ ಇರ್ತಾರೆ, ನಿಮ್ಮನ್ನು ಇಷ್ಟಪಡೋರು, ನಿಮ್ಮನ್ನು ಇಷ್ಟಪಡದೇ ಇರೋರು ಕೂಡ ಇರ್ತಾರೆ. ಹಾಗಾಗಿ ಸೊ ಎಲ್ಲರ ಜೊತೆಗೂ ನೀವು ಮಾತಾಡೋದು ಬೇಕಾಗಿಲ್ಲ, ಎಲ್ಲರ ಜೊತೆಗೂ ಚೆನ್ನಾಗಿರಬೇಕು ಅಂತ ಇಲ್ಲ. ಸೊ ಯಾರು ನಿಮ್ಮನ್ನು ಚೆನ್ನಾಗಿ ನೋಡ್ತಾರೆ, ಯಾರು ನಿಮ್ಮ ಜೊತೆಗೆ ಸರಿ ಹೋಗುತ್ತೋ ಅವ್ರದ್ದು ಜೊತೆಗೆ ಅಷ್ಟೇ ಮಾತಾಡಿದ್ರೆ ಸಾಕು. ಸೊ ಯಾರು ನೀವು ಮಾತಾಡೋದನ್ನು ಚೆನ್ನಾಗಿ ಕೇಳಿಸ್ಕೊತಿರೋ ಅವ್ರನ್ನಷ್ಟೇ ಮಾತಾಡಿದ್ರೆ ಸಾಕು. ಸೊ ನಿಮ್ಮದು ತುಂಬಾ ಪ್ರೆಷಸ್ ಟೈಮ್, ತುಂಬ ಇದು ಚೆನ್ನಾಗಿರೋದು, ನಿಮ್ಮ ಅಮೂಲ್ಯವಾದ ಸಮಯನ ಹೀಗೆ ಬೇರೆ ಯಾರ್ಯಾರು ನಿಮ್ಗೆ ಇಷ್ಟ ಆಗಲಿಲ್ದವರು, ನಿಮ್ಮ ಗಿಫ್ಟು, ನಿಮ್ಮ ಕ್ವಾಲಿಟಿ, ಅದನ್ನು ಬೆಲೆ ಕೊಡದೇ ಇರೋ ಜನಗಳ ಜೊತೆಗೆ ಮಾತಾಡಿ ವೇಸ್ಟ್ ಮಾಡಬೇಡಿ. ಹಾಗೆ ಅವ್ರನ್ನ ಕನ್ವಿನ್ಸ್ ಮಾಡಿದ್ರು ಕನ್ವಿನ್ಸ್ ಆಗಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ನಿಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಟ್ಟಿರ್ತಾರೆ ಹೀಗೆ ಅಂತಂದು ಅವರು ಜಡ್ಜ್ ಮಾಡಿರ್ತಾರೆ. ಅದಕ್ಕೆ ನೀವು ಸುಮ್ಮನೆ ಅನ್ನೆಸರಿಯಾಗಿ ನೀವು ನೋವು ಮಾಡ್ಕೋಬೇಡಿ. ಬೇರೆ ಜೊತೆಗೆ ಈ ಥರ ನಿಮ್ಗೆ ಇಷ್ಟ ಆಗದಿರೋರ ಜೊತೆಗೆ ಮಾತಾಡಿ. ಸೊ ಅದರಿಂದ ನಿಮ್ಮ ಅಮೂಲ್ಯವಾದ ಸಮಯ ಹಾಳಾಗುತ್ತೆ. ಅದ್ರ ಬದಲು ನಿಮ್ಮ ಈ ಟೈಮ್ನ ನೀವು ಹೀಲ್ ಮಾಡಲಿಕ್ಕೆ, ನಿಮ್ಗೆ ಒಳ್ಳೆಯದಾಗೋದಕ್ಕೆ ಉಪಯೋಗಿಸಿ. ಹಾಗೆಯೇ ನೀವು ಯಾರನ್ನ ನಿಮಗೆ ಮರ್ಯಾದೆ ಕೊಡ್ತಾರೆ, ನಿಮಗೆ ಕೇಳ್ಕೊತಾರೆ, ಅವ್ರ ಜೊತೆಗೆ ನಿಮ್ಗೆ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವು ಇಂಟ್ಯೂಷನ್ ಫಾಲೋ ಮಾಡಿ, ನಿಮ್ಮದು ಯಾವುದು ಕರೆಕ್ಟ್ ಡೈರೆಕ್ಷನ್ ಅದನ್ನು ನಿಮ್ಮದು ಹೇಗೆ ಲೈಫಲ್ಲಿ ಏನು ಸರಿಯಾದ ದಾರಿ ಅದನ್ನು ಹುಡ್ಕೊಂಡು ಹೋಗಿ, ಯಾವುದ್ಯಾವುದೋ ತಪ್ಪು ದಾರಿಯಲ್ಲೆಲ್ಲ ಹೋಗಬೇಡಿ. ಈ ಕಾರ್ಡ್ ನೀವು ಆರಿಸ್ಕೊಂಡಿರೋದ್ರಿಂದ ಏನು ಅರ್ಥ ಅಂತ ಹೇಳಿದ್ರೆ, ನಿಮ್ಮದು ಏನೋ ಒಂದು ಸ್ಪೆಷಲ್ ಯುನೀಕ್ ಕ್ವಾಲಿಟಿ ಇದೆಯಲ್ಲ ಅದು ನಿಮ್ಮದು, ಅದನ್ನು ನೀವು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಥರದೇ ಸುಮಾರು ಜನ ಸಿಗ್ತಾರೆ. ಆಮೇಲೆ ನಿಮ್ಮ ಈ ಕ್ವಾಲಿಟಿನ ನಿಮಗೆ ಅದನ್ನು ಅಕ್ಸೆಪ್ಟ್ ಮಾಡೋರು, ನಿಮ್ಮನ್ನು ಹೇಗಿದ್ದಾರೋ ಹಾಗೆ ಅಕ್ಸೆಪ್ಟ್ ಮಾಡೋಕ್ಕೆ ತುಂಬ ಜನಗಳು ಸಿಗ್ತಾರೆ. ಅಂಥವ್ರ ಜೊತೆಗೇ ಇರಿ. ನೀವು ಕೇಳ್ಕೊಳ್ಳಿ, ನನ್ನ ಈ ಯುನೀಕ್ನೆಸ್, ನಂದು ಏನು ಕ್ವಾಲಿಟಿ, ನಾನು ಹೇಗಿದ್ದೀನೋ ಹೇಗೆ ನನ್ನನ್ನು ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನಿಮಗೆ ನೀವು ಈ ಪ್ರಶ್ನೆಯನ್ನು ಮಾಡ್ಕೊಳ್ಳಿ. ಹಾಗೆಯೇ ಬೇರೆಯವ್ರು ಏನು ಅನ್ಕೋತಾರೆ ಅನ್ನೋದ್ರ ಬಗ್ಗೆ ಕಾಳಜಿ ಬೇಡ, ಅದನ್ನು ಕೇರ್ ಮಾಡದಲ್ಲೇ ಇರೋದನ್ನು ಕಲ್ತ್ಕೊಳ್ಳಿ.
ಕಾರ್ಡ್ ನಂಬರ್ 3 ಪೋರ್ಟಲ್. ಡೋರ್ಸ್ ಓಪನ್ ಆಗ್ತಾ ಇದೆ ಅಂದರೆ ಬಾಗಿಲುಗಳು ತೆಗಿತಾ ಇದೆ. ಪೋರ್ಟಲ್ ಅಂದರೆ ಬಾಗಿಲು. ಸೊ ನೀವು ಡಿಸೈಡ್ ಮಾಡ್ತೀರಾ, ನಿಮಗೆ ಎಲ್ಲನೂ ಪ್ರತಿಫಲ ಸಿಕ್ಕುತ್ತೆ. ಸೊ ಇಲ್ಲಿ ತನಕ ನೀವು ಏನೇನು ಮಾಡಿದ್ರು ಅದಕ್ಕೆಲ್ಲ ಪ್ರತಿಫಲ ಸಿಕ್ಕೋ ಟೈಮು, ನಿಮಗೆಲ್ಲ ರಿಸಲ್ಟ್ ಸಿಕ್ಕೋ ಟೈಮು. ಸೊ ನಿಮ್ಮದು ಏನು ಯೋಚನೆ ಮಾಡ್ತಿಲ್ಲ ತುಂಬ ಪವರ್ ಜಾಸ್ತಿ ಇರುತ್ತೆ, ಪವರ್ಫುಲ್ ಇರುತ್ತೆ. ಅದಕ್ಕೆ ಸರಿಯಾಗಿ ಯೋಚನೆ ಮಾಡಿ, ಏನೇನೋ ಯೋಚನೆ ಮಾಡಬೇಡಿ. ನಿಮ್ಮ ಗ್ರಹಗಳೆಲ್ಲ ಚೆನ್ನಾಗಿ ಅಲೈನ್ ಆಗಿದೆ, ಒಂದು ಡೈರೆಕ್ಷನಲ್ಲಿದೆ. ಸೊ ಈಗ ಟೈಮ್ ಎಲ್ಲ ಸರಿ ಇದೆ. ನಿಮ್ಮದು ಯೂನಿವರ್ಸ್ ನಿಮಗೆ ಹೌದು ಹೌದು ಅಂತ ಹೇಳ್ತಾ ಇದೆ, ಎಸ್ ಅಂತ ಹೇಳ್ತಾ ಇದೆ. ಸೊ ನೀವು ಮುಟ್ಟಿದ್ದೆಲ್ಲ ಚಿನ್ನ ಆಗೋ ಸಮಯ ಇದು. ಇಲ್ಲಿ ತನಕ ಏನೇನು ನೀವು ಎಫರ್ಟ್ ಹಾಕಿದ್ರೆ, ಹಾರ್ಡ್ ವರ್ಕ್ ಮಾಡಿದ್ರೆ ಅದಕ್ಕೆಲ್ಲ ರಿವಾರ್ಡ್ ಸಿಕ್ಕೋ ಸಮಯ. ಸೊ ನೀವು ಏನೇನು ಮಾಡಿದ ಎಫರ್ಟ್ಸ್ ಎಲ್ಲ ಈಗ ಹಳೇದೆಲ್ಲನೂ ಇಲ್ಲಿ ತನಕ ಮಾಡಿದ್ದಕ್ಕೆಲ್ಲ ನಿಮಗೆ ಇದು ಸಿಗುತ್ತೆ, ರಿವಾರ್ಡ್ ಸಿಗುತ್ತೆ, ಪ್ರತಿಫಲ ಸಿಗುತ್ತೆ. ತುಂಬ ಅಚೀವ್ಮೆಂಟ್ ಮಾಡೋ ಸಮಯ. ನೀವು ಸ್ವಲ್ಪ ನೀವು ಕಷ್ಟಪಟ್ಟರು ಸಾಕು, ತುಂಬ ಜಾಸ್ತಿ ಸಿಗುತ್ತೆ ನಿಮಗೆ ವಾಪಸ್. ಸೊ ನೀವು ಸ್ವಲ್ಪ ಇದು ಮಾಡಿದ್ರೂ ಸಾಕು, ಆದರೆ ನೀವು ಇದನ್ನು ಎಫರ್ಟ್ ಹಾಕಿ ಅದರಿಂದ ನಿಮಗೆ ತುಂಬ ಜಾಸ್ತಿ ಪ್ರತಿಫಲ ಸಿಕ್ಕೋ ಸಮಯ ನಿಮಗೆ. ಸೊ ನಿಮಗೆ ನೀವು ಕೇಳ್ಕೊಳ್ಳಿ, ಏನು ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು ಅಂತ ಇದ್ದೀರಾ ನೀವು ಲೈಫಿಂದ, ಏನು ಬೇಕು, ಏನು ಕ್ರಿಯೇಟ್ ಮಾಡಬೇಕು ಅಂತಿದ್ದೀರಾ, ಏನು ಅಡ್ವೆಂಚರ್ ಮಾಡಬೇಕು ಅಂತಿದ್ದೀರಾ, ಏನು ಮ್ಯಾನಿಫೆಸ್ಟ್ ಮಾಡಬೇಕು ಅಂತಿದ್ದೀರಾ, ಇವನ್ನೆಲ್ಲ ಕೇಳ್ಕೊಳ್ಳಿ. ಸೊ ಗೋಲ್ ಸೆಟ್ ಮಾಡಿ, ಏನು ಬೇಕು ಆ್ಯಕ್ಚುಲಾಗಿ ನಿಮಗೆ ಮನಸ್ಸಿಂದ ನಿಮ್ಗೆ ಏನು ಇಷ್ಟ, ಅದೇನು ಬೇಕು ಅನ್ನೋದನ್ನು ನೀವು ಸೆಟ್ ಮಾಡ್ಕೊಳ್ಳಿ. ಫೋಕಸ್ ಮಾಡಬೇಡಿ, ಲೂಸ್ ಮಾಡ್ಕೊಬೇಡಿ, ಫೋಕಸ್ ಕಳ್ಕೊಬೇಡಿ. ಸೊ ಏನು ಇದು ಇದೆಯಲ್ಲ ಮೊಮೆಂಟ್ಸ್, ಈಗ ಟೈಮ್ನ ಭಾಳ ಪ್ರೆಷಸ್ಸು, ಅದನ್ನು ಸರಿಯಾಗಿ ಉಪಯೋಗಿಸಿ. ತುಂಬ ಕಾನ್ಷಿಯಸ್ ಆಗಿ ಎಮೋಷನ್ಸ್ ಮತ್ತು ನೀವು ಏನು ಯೋಚನೆ ಮಾಡ್ತೀರಾ, ಯಾವ ಪ್ರಾಜೆಕ್ಟ್ ತಗೊಳ್ತೀರಾ ಅದ್ರ ಬಗ್ಗೆ ಎಲ್ಲ ಸರಿಯಾಗಿ ನಿರ್ಧಾರ ಮಾಡಿ, ಯೋಚನೆ ಮಾಡಿ ನಿರ್ಧಾರ ಮಾಡಿ. ಯಾಕೆಂದರೆ ನೀವು ಏನೇನು ಮಾಡ್ತೀರೋ ಅದೆಲ್ಲನೂ ನಿಮಗೆ ಪ್ರತಿಫಲ ಸಿಕ್ಕುತ್ತೆ. ಸೊ ಫುಲ್ ಝೂಮಲ್ಲಿದ್ದೀರಾ, ಬ್ಲೂಮ್ ಅಂದರೆ ಎಲ್ಲನೂ ಚೆನ್ನಾಗಿ ಆಗ್ತಾಯಿದೆ, ಎಲ್ಲನೂ ನೀವು ಇದು ಮಾಡಿದೆಲ್ಲ ಬರ್ತಾ ಇದೆ. ಸೊ ಈ ಕಾರ್ಡ್ ನಿಮಗೆ ನೀವು ಆರಿಸ್ಕೊಂಡಿರೋದ್ರಿಂದ ಏನಂತ ಇದೆ ಅಂತ ಹೇಳಿದ್ರೆ, ನಿಮಗೆ ತುಂಬಾ ಸ್ಮೂತಾಗಿ ಆಗುತ್ತೆ ಎಲ್ಲನೂ. ನಿಮ್ಗೆ ಏನಾದ್ರು ಸೈನ್ ಬೇಕು, ಏನಾದ್ರು ಒಂದು ನಾವು ಮಾಡ್ತಾ ಇದ್ದೀನಿ, ನನಗೆ ಏನಾದ್ರು ಒಂದು ಸೈನ್ ಬೇಕು ಅಂತ ನೀವು ಅಂದ್ಕೊಂಡಿದ್ರೆ ಇದೇ ಒಳ್ಳೆ ಸೈನು. ಈ ಕಾರ್ಡ್ ತೊಗೊಂಡಿರೋದೇ ನಿಮ್ಮದು ಸೈನು. ನೀವೇನು ಅಂದ್ಕೊಳ್ತೀರೋ ಅದೆಲ್ಲ ನಿಮಗೆ ಆಗುತ್ತೆ. ಈಗ ತುಂಬ ಬಿಗ್ ಚೇಂಜಸ್ಸು ಮಾಡ್ಕೊಳ್ಳೋದಕ್ಕೆ, ನೀವು ಏನಾದ್ರು ದೊಡ್ಡದು ನೀವು ಸಾಧನೆ ಮಾಡಬೇಕು ಅಂತ ಇಲ್ಲ ಅಂದರೆ ಅದನ್ನೆಲ್ಲ ನೀವು ಸೆಟ್ ಮಾಡಲಿಕ್ಕೆ ತುಂಬ ಒಳ್ಳೆ ಸಮಯ. ಸೊ ನಿಮಗೆ ತುಂಬಾ ಸಪೋರ್ಟ್ ಸಿಗ್ತಾ ಇದೆ, ಎಲ್ಲ ಕಡೆಯಿಂದಲೂ ಸಪೋರ್ಟ್ ಸಿಗ್ತಾ ಇದೆ. ಸೊ ಈ ಎನರ್ಜಿ ಯೂಸ್ ಮಾಡ್ಕೊಳ್ಳಿ, ನೀವು ಒಳ್ಳೆಯ ಜೀವನನ, ಒಳ್ಳೆಯ ಫ್ಯೂಚರ್ನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿ.